ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ದುಡಿಮೆಯೇ ಜೀವನ. ಹೌದು ಸ್ನೇಹಿತರೆ, ತೇಜಸ್ವಿನಿ ಅವರಿಗೆ ದುಡಿಮೆಯೇ ಜೀವನ ಆಗಿದೆ. ಅಂತ ಹೇಳ್ಬಿಟ್ಟು ಇವರು ಇನ್ಶಿಯಲ್ ಆಗಿರುತ್ತೆ. ರಾಮದುರ್ಗ ಊರಿವ್ರದ್ದು 28 ವರ್ಷ ವಯಸ್ಸಾಗಿದೆಯಪ್ಪ ಅಂತ ಹೇಳಿದ್ದಾರೆ. ಇನ್ನು ತಾಯಿ ಒಬ್ಬಳೇ ಇರೋದು ಮನೆಯಲ್ಲಿ, ಸುಕನ್ಯಾ ಅಂತ ಹೇಳ್ಬಿಟ್ಟು ಗುಡಿಸ್ಲು ಮನೆಯಲ್ಲಿ ವಾಸ ಓಕೆ ಅಂತ ಹೇಳಿದ್ದಾರೆ. ಇನ್ನು ನಾನು ಇರೋದು ದಾವಣಗೆರೆಯಲ್ಲಿ ನರ್ಸ್ ಕೆಲಸ ಮಾಡಿಕೊಂಡು ಡಾಕ್ಟರ್ ಜೊತೆ ಇದ್ದೀನಿ, ಅವರ ಸೇವೆಯನ್ನು ಮಾಡಿಕೊಂಡು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ದಾವಣಗೆರೆಯಲ್ಲಿ ಡಾಕ್ಟರ್ ಜೊತೆಲಿ ಒಂದು ಕ್ಲಿನಿಕಲ್ಲಿ ಕೆಲಸವನ್ನು ಮಾಡಿಕೊಂಡು ಇದ್ದಾರೆ ಅಂತ ಇಲ್ಲಿ ತಿಳಿದು ಬಂದಿದೆ. ಇನ್ನು 4ನೇದು ಬಂದ್ಬಿಟ್ಟು, ಮುಂಚೆ ಪ್ರೀತಿಸುತ್ತಿದ್ದೆ ಆದರೆ ಇವಾಗಿಲ್ಲ. ಏಕೆ ಅಂತಂದರೆ ಅಪ್ಪ ಅಮ್ಮ ಬೇರೆ ಕಡೆ ನೋಡಿ ಒಂದು ಮದುವೆ ಮಾಡ್ತೀನಿ ಅಂದರು, ಅದಕ್ಕೋಸ್ಕರ ಸುಮ್ಮನೆ ಆದೆ. ಅವನು ಸಹ ಬೇರೆ ಯಾವುದೋ ಒಂದು ಆಂಟಿಯನ್ನು ನೋಡಿಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಅಂದರೆ ಯಾರೋ ಒಬ್ಬರನ್ನ ಪ್ರೀತಿಸ್ತಾ ಇದ್ರಂತೆ, ಈಗ ಪ್ರೀತಿಸ್ತಾ ಇಲ್ಲ, ಅವನು ಬೇರೆ ಯಾವುದೋ ಆಂಟಿ ಹಿಂದೆ ಹೋದಂತೆ. ಆ ಒಂದು ಕಾರಣಕ್ಕೋಸ್ಕರ ಈಗ ಒಂಟಿಯಾಗಿದ್ದಾರೆ, ಯಾರನ್ನೂ ಪ್ರೀತಿಸ್ತಾ ಇಲ್ಲ. ಇನ್ನು ನರ್ಸ್ ಜಾಬ್ ಬಟ್ ಕ್ಲಿನಿಕಲ್ಲಿ ಸ್ನೇಹಿತರೆ ಯಾವ ರೀತಿಯ ಒಂದು ಜಾಬ್ ಕಾಲ್ ಇದೆ ಅಂತೇಳಿ ತಿಳಿಸ್ಕೊಡಲಾಗಿದೆ. ನೋಡ್ಬೋದು, ಮೊದಲನೇದಾಗಿ ಸುಮಾರು ಪೇಷೆಂಟ್ಗಳನ್ನು ನೋಡಬೇಕು. ಆ ಒಂದು ಕಾರಣಕ್ಕೋಸ್ಕರ ಸದಾ ಕಾಲ ಡಾಕ್ಟರ್ ಜೊತೆಯಲ್ಲಿ ಇರಬೇಕಾಗುತ್ತದೆ. ಹಾಗೆ ಅವರು ಏನು ಹೇಳ್ತಾರೋ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಇವರು ಪೇಷೆಂಟ್ಗಳ ಜೊತೆನೇ ಯಾವಾಗಲೂ ಇರಬೇಕಾಗುತ್ತೆ, ನೋಡ್ಕೋಬೇಕಾಗತ್ತೆ ಅವ್ರನ್ನ. ಸೆಕೆಂಡ್ ಬಂದ್ಬಿಟ್ಟು, ನಮ್ಮ ಕ್ಲಿನಿಕ್ನಲ್ಲಿ ಇನ್ನೂ 2 ಕೆಲಸ ಖಾಲಿ ಇದೆ, ಓಕೆನಾ. ಆ ಜಾಗಕ್ಕೆ ಯಾರು ಬರ್ತಾರೆ ಅವರಿಗೆ ಡಾಕ್ಟರ್ ಕೈ ತುಂಬ ಕಾಸು ಕೊಡ್ತಾರೆ, ಜೊತೆಗೆ ನಾನು ಬಾಯಿ ತುಂಬ ತೂತಿನ ಹಬ್ಬ ಮಾಡಿಸ್ತೀನಿ ಅಂತ ಹೇಳಿದರೆ, ಅಂದರೆ ಒಳ್ಳೆಯ ಸುಖನೂ ಕೊಡ್ತಾರಂತೆ ಸ್ನೇಹಿತರೆ. ನೋಡಿ, 2 ಒಟ್ಟಿಗೆ ಒಂದೇ ಏಟಿಗೆ 2. ಇನ್ನು ಮುಂದಿನ ಹೆಜ್ಜೆ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು, ಏನಪ್ಪ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತಂದರೆ, ಕೆಲವು ದಿನಗಳವರೆಗೆ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಓಡಾಡೋಣ, ಒಂದು ವೇಳೆ ಎಲ್ಲದರಲ್ಲೂ ಕೂಡ ಓಕೆ ಆದರೆ ಮದುವೆಯನ್ನು ಆಗೋಣ, ಇಲ್ಲಾಂದರೆ ಬೇಡ, ಮಜಾ ಮಾಡೋಣ ಅಷ್ಟೇ, ಆದರೆ ಯಾರಿಗೂ ಹೇಳೋದು ಬೇಡ ಅಂತದ್ದು. ಇದು ಮೊದಲನೇ ಹೇಳಿಕೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಕೆಲಸ ತುಂಬ ಇರುತ್ತೆ, ಮಧ್ಯರಾತ್ರಿಯಲ್ಲೂ ಕೆಲವೊಂದು ಸಲ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ದಿಂಗುವಾಗ 5 ನಿಮಿಷ ಇಲ್ಲ 10 ನಿಮಿಷ ಮಾತ್ರ ಬಿಡ್ತೀನಿ, ಅಷ್ಟರಲ್ಲಿ ಎಲ್ಲ ಮುಗಿಸಬೇಕು. ನನಗೆ ಅರ್ಧ ಗಂಟೆ 1 ಗಂಟೆ ಬೇಕು ಅಂತಂದರೆ ಆಗಲ್ವಂತೆ, ಯಾಕೆಂದರೆ ಕೆಲಸ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಇವ್ರಿಗೂ ಆಸೆ ಇದೆ, ಆಸೆ ಇರಲ್ಲ ಅಂತೇನಿಲ್ಲ. ಸೋಮವಾರ ಮಾತ್ರ ಫ್ರೀ ಸಿಗುತ್ತದೆ, ಅವತ್ತು ಸರ್ಸಾಡೋಣ, ಬೇಕಿದ್ರೆ ಅವತ್ತು ಡಾಕ್ಟರ್ ಇರೋದೆಲ್ಲ ಬೇರೆ ಊರಿಗೆ ಹೋಗ್ತಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಇದಿಷ್ಟು ಪ್ರೊಫೈಲ್ನ ಮಾಹಿತಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.